ಸ್ವಲ್ಪ ನೋವಿರುತ್ತೆ, ಗಾಯ ಜಾಸ್ತಿ ಆಗಿದೆ. ಇದು ಹೇಗಾಯ್ತಣ್ಣ? ದೊಡ್ಡ ಕಥೆನೇ ಇದೆ, ಹೇಳ್ತೀನಿ ರೀ. ಶುಗರ್ ಬೇರೆ ಇದೆ ನಿಮಗೆ, ಚರ್ಮನೂ ಹೋಗಿದೆ, ಹುಷಾರಾಗಿರ್ಬೇಕು. ಜೋಸೆಫ್, ನಿಂಗೆ ಇಲ್ಲಿರೋ ಪೊಲೀಸರು ಯಾರಾದರೂ ಗೊತ್ತಾ? ಪೊಲೀಸ್ ಅಂದರೆ ನಂಬರ್ ಇದೆ, ಬೇಕಾ? ಬೇಡ. ಯಾವ ಪೊಲೀಸ್ ನಂಬರು ನಮಗೆ ಬೇಕಾಗಿಲ್ಲ. ಅಣ್ಣ ಸ್ವಲ್ಪ ಬನ್ನಿ. ಲೇ, ಅದು ಬನ್ನಿ ಅಣ್ಣ. ನಿಮ್ಗೇನು ಹುಚ್ಚ? ಬೇಡದಿರೋ ಸಮಸ್ಯೆ ತಲೆ ಮೇಲೆ ಹಾಕೊಳ್ಳಂಗಿದೆ. ಲೇ, ನಾವು ನೋಡಿದ ವಿಷಯ ಹೇಳ್ಬೇಕಲ್ವಾ? ಅದೇ ಕೇಳ್ತೀನಿ, ನೀವೇನು ಹುಚ್ಚರ ಅಂತ. ನಿಮ್ಗೆ ಅದೃಷ್ಟ ಇರೋದ್ರಿಂದ ಹೋದ ಪ್ರಾಣ ವಾಪಸ್ ಬಂತು. ದಯವಿಟ್ಟು ನೀವು ನೋಡಿರೋ ವಿಷಯ ಯಾರಿಗೂ ಹೇಳಕ್ಕೆ ಹೋಗ್ಬಿಡಿ. ಅಣ್ಣ, ನನಗಿನ್ನೂ ಮದುವೆನೂ ಆಗಿಲ್ಲ, ನಾನಿನ್ನೂ ಬದುಕಬೇಕು ಅಂತ ಆಸೆ ಇದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೇಳೋ, ಏನೋ ಮಾತಾಡ್ತಿದ್ದೀರಾ? ಏನೂ ಇಲ್ಲ ಕಣೋ, ನೀನು ಹೊರಡು. ಸರಿ, ಈ ಕಡೆ ಬನ್ನಿ, ಹೇಳ್ತೀನಿ. ಇದು ತುಂಬ ಸೀರಿಯಸ್ ಆಗಿರೋ ವಿಷಯ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ವಯಸ್ಸು ಬಗ್ಗೆ ಆದರೂ ಯೋಚನೆ ಮಾಡಿ. ದಿನ ಪೂರ್ತಿ ನೀವು ಕೋರ್ಟು ಹತ್ತಿ ಇಳಿಯೋದ್ರಲ್ಲೇ ಸರಿ ಹೋಗ್ಬಿಡುತ್ತೆ. ಇಲ್ಲ ಅಂದ್ರೆ ನಾವು ಕಣ್ಣಾರೆ ಕಂಡಿರೋ ವಿಷಯ. ಅಣ್ಣ, ನೀವು ಏನು ಕೂಡ ನೋಡಿಲ್ಲ, ಅದನ್ನ ಮರ್ತು ಬಿಟ್ಟಾಕಿ, ಅಷ್ಟೇ ಬಿಟ್ಬಿಡಿ. ಮಾನ ಮರ್ಯಾದೆಯಿಂದ ಇರೋ ಕೆಲಸ ನೋಡ್ಕೊಂಡು, ಸಿಗೋ ಸಂಬಳ ಇಟ್ಕೊಂಡು ಕುಟುಂಬನ ನೋಡ್ಕೊಳ್ಳೋಕೆ ಅಷ್ಟೇ. ಇಲ್ಲಿ ಕೇಳು. ಏನು? ವೇಣು ಡಾಕ್ಟರ್ ಬಂದಿದ್ದಾರೆ ನೋಡು. ಯಾಕೆ? ನಿಂಗೆ ಜ್ವರ ಅಂದ್ರಲ್ಲ, ಯಾರು? ಅಣ್ಣ ಹೇಳಿದ್ರು. ಸತ್ತಿರೋ ವ್ಯಕ್ತಿ ತುಂಬ ಕುಡ್ದಿದ್ರು. ಆ ವ್ಯಕ್ತಿಗೆ ಮುಖ್ಯವಾಗಿ 3 ಕಡೆ ಗಾಯ ಆಗಿತ್ತು. ಅದರಲ್ಲಿ 2 ಗಾಯಗಳು ಕತ್ತಿಯಿಂದ ಚುಚ್ಚಿದ್ದಾರೆ, ಅದರಿಂದಾಗಿದೆ. ಎಡಗಡೆ ಇರೋ ಗಾಯ ಸ್ಪ್ಲೇನ್ ನ ಎಫೆಕ್ಟ್ ಮಾಡಿದೆ. ಎದೆ ಎಡಭಾಗದಲ್ಲಿ ಕ್ಲೋಸ್ ರೇಂಜ್ ಅಲ್ಲಿ ಒಂದು ಗನ್ ಶಾಟ್ ಇಂಜುರಿ ಇದೆ. ಇದರಿಂದ ಲಂಗ್ಸ್ ಮತ್ತೆ ಹಾರ್ಟ್ಗೆ ತುಂಬಾ ಇಂಜುರಿ ಆಗಿದೆ. ಇದರಿಂದ ಬ್ಲಡ್ ಲಾಸ್ ಕೂಡ ಆಗಿದೆ. ಡಿಫೆನ್ಸ್ ಓಂಡ್ ಇಲ್ದೇ ಇರೋದ್ರಿಂದ ಇಬ್ಬರಿಗಿಂತ ಜಾಸ್ತಿ ಜನ ಸೇರಿ ಈ ಕೊಲೆ ಮಾಡಿದ್ದಾರೆ ಅನ್ಸುತ್ತೆ. ಬೇರೆ ಫಿಂಗರ್ ಪ್ರಿಂಟ್ಸ್ ಯಾವುದು ಬಾಡಿ ಮೇಲೆ ಇಲ್ವಾ? ಇಲ್ಲ ಸರ್, ಬೇರೆ ಯಾರ ಫಿಂಗರ್ ಪ್ರಿಂಟ್ಸು ಆ ಬಾಡಿಲಿ ಇಲ್ಲ ಸರ್. ಆದ್ರೆ ಒಂದು ವಿಷಯ ಕನ್ಫರ್ಮ್ ಜೇಮ್ಸ್, ದಿಸ್ ಇಸ್ ವೆಲ್ ಪ್ಲಾನ್ಡ್ ಮರ್ಡರ್. ಥ್ಯಾಂಕ್ ಯು.